ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ವೃಂದದವರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ. ನನ್ನ ಆತ್ಮೀಯ ಮಿತ್ರರೇ, ಆತ್ಮೀಯ ಬಂಧು ಬಾಂಧವರೇ, ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ವೃಂದದವರಾದಂಥ ಶ್ರೋತೃವರ್ಗದವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ, 2 ವರ್ಷಗಳ ನಮ್ಮ ಪಯಣದಲ್ಲಿ ಸಾಕಷ್ಟು ನನಗೆ ಒಂದು ಬೆನ್ನೆಲುಬಾಗಿ ನಿಂತು ಎಲ್ಲರೂ ಕೂಡ ಪ್ರೋತ್ಸಾಹ ಕೊಡ್ತಾ ಬಂದಿದ್ದೀರಾ. ಇದೇ ಪ್ರೋತ್ಸಾಹ ಕಡೆಯವರೆಗೆ ಇರಲಿ ಅಂತ ನಿಮ್ಮಲ್ಲಿ ಬಯಸ್ತಾ ಈ ಒಂದು ಪುಟ್ಟ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗಾಗಿ ಅಂತ ಮಾಡ್ತಾ ಇದ್ದೇನೆ. ವಿದ್ಯಾರ್ಥಿಗಳಾಗಿರ್ಬೋದು, ಅನಂತರ ವ್ಯಾವಹಾರಿಕ ಜೀವನದಲ್ಲೂ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಈ ಒಂದು ಬಹಳ ಅಂಶ ಮುಖ್ಯವಾದದ್ದು ಅಂತ ಹೇಳಿ ನಿಮ್ಮ ಮುಂದೆ ಬಂದು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇನೆ. ನೆನಪಿನಲ್ಲಿ ಇಟ್ಕೊಳ್ಳೋದು ಹೇಗೆ? ಪ್ರತಿ ಓದಿದ್ದನ್ನ ಒಬ್ಬ ವಿದ್ಯಾರ್ಥಿ 10 ಗಂಟೆಗಳ ಕಾಲ ಓದ್ತಾನೆ, 12 ಕಾಲ ಓದ್ತಾನೆ. ಆದ್ರೆ ಅದ ನಂತರ ಓದಿದನ್ನೆಲ್ಲ ಆತ ಜ್ಞಾಪಿಸ್ಕೊಳ್ಳೋಕ್ಕೆ ಆಗೋದಿಲ್ಲ, ಜ್ಞಾಪಕ ಬರ್ತಾ ಇಲ್ಲ. ಜ್ಞಾಪಿಸ್ಕೊಳ್ಳೋದ್ರಲ್ಲಿ ತೊಂದರೆ, ಜ್ಞಾಪಕಾರ್ಥವಾಗಿ ಇಟ್ಕೊಂಡು ಅದನ್ನ ಉತ್ತರ ಪತ್ರಿಕೆಯಲ್ಲಿ ಬರೆಯೋದು ಅಥವಾ ಮೌಖಿಕವಾಗಿ ಹೇಳೋದ್ರಲ್ಲೋ ಆತ ಎಡವ್ತಾ ಇದ್ದಾನೆ ಅಂತಂದ್ರೆ ಆತನಿಗೆ ಜ್ಞಾಪಕ ಶಕ್ತಿಯಲ್ಲಿ ತೊಂದರೆ ಇದೆ, ಜ್ಞಾಪಕ ಶಕ್ತಿಯ ದೋಷ ಇದೆ ಅಂತ ಅರ್ಥ. ಇದನ್ನ ಅಭಿವೃದ್ಧಿ ಪಡಿಸ್ಕೊಳ್ಳೋದು ಹೇಗೆ? ಈಗ ಈ ವಿಚಾರ ನನಗೆ ಮರ್ತೋಗಿದೆ, ಈ ವಿಚಾರ ಅಥವಾ ಈ ಪ್ರಶ್ನೆ, ಈ ಉತ್ತರ ನನಗೆ ಮರ್ತೋಗಿದೆ ಅನ್ನೋದು ನಕಾರಾತ್ಮಕ. ಅಂತಂದ್ರೆ ಯಾವುದು ಕೂಡ ನಮಗೆ ಮನಸ್ಸಿನಲ್ಲಿ ದಾಖಲಿಸಿದ ಯಾವುದು ಕೂಡ ಮರ್ತೋಗಿರ್ಲಿಕ್ಕಿಲ್ಲ. ಆ ಕ್ಷಣದಲ್ಲಿ, ಆ ಸಂದರ್ಭದಲ್ಲಿ ನಾವು ಅದನ್ನ ಮೆಲುಕು ಹಾಕೋದ್ರಲ್ಲಿ ಎಡವಿರ್ತೇವೆ ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಯಾರೇ ನಮ್ಮನ್ನ ಮಾತಾಡಿಸ್ದಾಗ ಬಂದಾಗ ಅಥವಾ ಯಾರೇ ನಮ್ಮಲ್ಲಿ ಏನೇ ಒಂದು ಪ್ರಶ್ನೆಯನ್ನು ಕೇಳಿದಾಗ ಈ ವಿಚಾರ ಮರ್ತೋಗಿದೆ ಅಂತ ಹೇಳಿ ಸುಲಭವಾಗಿ ನಿಲ್ಸ್ಕೊತೀವಲ್ಲ, ಇದು ತಪ್ಪು. ಒಂದು ರೀತಿಯ ನಕಾರಾತ್ಮಕ, ನೆಗೆಟಿವ್ ಆಗುತ್ತೆ. ಅದೇ ಇದನ್ನ ಸಕಾರಾತ್ಮಕವಾಗಿ ನಾವು ತಗೊಂಡು ಹೇಳೋದಾದ್ರೆ, ಒಂದು ವಿದ್ಯಾರ್ಥಿ ಜೀವನದಲ್ಲಿ ಎಲ್ಲರೂ ಕೂಡ ಜ್ಞಾಪಕ ಶಕ್ತಿ ನನಗೆ ಕಮ್ಮಿ, ಜ್ಞಾಪಕ ಶಕ್ತಿ ಕಮ್ಮಿ, ಏನೇ ಓದಿದ್ದು ನೆನಪಿಟ್ಕೊಳಕ್ಕಾಗಲ್ಲ ಅಂತ ಹೇಳ್ತಾರೆ. ಹಾಗ ಅನ್ಕೊಂಡೇ ಒಂದು ರೀತಿಯ ಮನೋವ್ಯಾಧಿ ಶುರು ಆಗುತ್ತೆ. ಒಂದು ಮನೋವ್ಯಾಧಿಗೆ ಎಡೆ ಮಾಡಿಕೊಡುತ್ತೆ. ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿ ಇರ್ಬೋದು, ಪ್ರತಿಯೊಬ್ಬ ಮಾನವ ಇರ್ಬೋದು, ಜ್ಞಾಪಕ ಶಕ್ತಿನೇ ಇಲ್ಲ ಅನ್ನೋದು ಬಹಳ, ಇದನ್ನು ನಂಬಲಿಕ್ಕೆ ಅಸಾಧ್ಯವಾದಂತ ಮಾತು. ಇದನ್ನ ಜ್ಞಾಪಕ ಶಕ್ತಿಯನ್ನ ನಾವು 3 ಭಾಗಗಳಾಗಿ ವಿಂಗಡಿಸಬಹುದಾಗಿದೆ, 3 ಭಾಗಗಳಾಗಿ ವಿಂಗಡಿಸಿ ಹೇಳ್ಬಹುದಾಗಿದೆ. ಒಂದು, ಜ್ಞಾಪಕ ಶಕ್ತಿಯ ದೃಢೀಕರಣ ಅಂತಂದ್ರೆ ಸುಪ್ತ ಮನಸ್ಸಿನಲ್ಲಿ ಅದು ರೆಕಾರ್ಡ್ ಆಗೋದು, ದೃಢೀಕರಣ ಮೊದಲನೇದು. ಎರಡನೇದು, ಅದನ್ನ ಜ್ಞಾಪಕ ಶಕ್ತಿನ ನೆನಪಿನಲ್ಲಿ ಇಟ್ಟುಕೊಳ್ಳೋದು, ಅಂದ್ರೆ ಮನಸ್ಸಲ್ಲೇ ಉಳಿಸಿಕೊಳ್ಳೋದು. ಮೂರನೇದು, ಮೆಲುಕು ಹಾಕುವುದು. ಮೂರನೇದು, ಅದನ್ನ ಮೆಲುಕು ಹಾಕೋದು, ಅಂದ್ರೆ ಮಾತಿನ ಮುಖಾಂತರ ಮೆಲುಕು ಹಾಕ್ತೀರಾ ಅಥವಾ ಬರವಣಿಗೆಯ ಮುಖಾಂತರ ಮೆಲುಕು ಹಾಕ್ತೀರಾ, ಅದು ನಿಮಗೆ ಬಿಟ್ಟಿದೆ. ಒಟ್ಟಿನಲ್ಲಿ ನೆನಪು ಅಥವಾ ಈ ಒಂದು 3 ರೀತಿಯಲ್ಲಿ ನಮ್ಮ ಮನಸ್ಸಿನಲ್ಲಿ 3 ರೀತಿಯ ಕಾರ್ಯ ಆಗ್ಬೇಕು. ಮೊದಲನೇದು ನಾನು ಹೇಳಿದೆ, ದೃಢೀಕರಣ. ಯಾವುದೇ ಒಂದು ವಿಚಾರವನ್ನ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು ಅಂದ್ರೆ ಆ ನೆನಪಿನ ದೃಢೀಕರಣ ಹೇಗಾಗುತ್ತೆ? ಅದಕ್ಕೆ ಮುಖ್ಯವಾಗಿ ಆಗುವಂಥದ್ದು ಪಂಚೇಂದ್ರಿಯಗಳ ಮುಖಾಂತರ, ನಮ್ಮ ಇಂದ್ರಿಯಗಳ ಮುಖಾಂತರ. ಕಣ್ಣು, ಕಿವಿ, ನಾಲಿಗೆ, ಚರ್ಮ, ಮೂಗು, ಇವುಗಳ ಮುಖಾಂತರನೇ ಆಗ್ಬೋದು ಅಲ್ವಾ? ಹಾಗೆ ಇದರ ಮುಖಾಂತರ ನಾವೇನ್ ಇದನ್ನ ಅಭ್ಯಾಸಿಸ್ಬೇಕಾಗಿಲ್ಲ. ಪುಟ್ಟ ಚಿಕ್ಕವರಾಗಿದ್ದಾಗಿಂದನೂ ಕೂಡ ನಮಗ್ ತಾನಾಗೆ ಬಂದು ಬಿಟ್ಟಿರುತ್ತೆ. ಇದನ್ನ ನಾವು ಬಲವಂತದಿಂದ ಹೀಗೆ ಮಾಡ್ಬೇಕು, ಹಿಂಗೆ ನೆನಪಿಸ್ಕೋಬೇಕು. ಈಗ ನಾನು ನಿಮ್ಮ ಮುಂದೆ ಇಲ್ಲಿ ಒಂದು ಕ್ಯಾಮ್ರಾ ಮುಂದೆ ನಾನು ಮಾತನಾಡ್ತಿದ್ದೇನೆ ಅಂತ ಇಟ್ಕೊಳ್ಳಿ, ನನ್ನ ಗಮನ ಎಲ್ಲ ನನ್ನ ಎದುರುಗಡೆ ಕ್ಯಾಮ್ರಾದಲ್ಲಿ ಇರುತ್ತೆ. ಇಲ್ಲಿ ಯಾರೋ ಬಂದು ಏನೋ ಮಾತಾಡಿಸ್ತಾರೆ, ಹಾಗಾಗಿ ನಾನು ತಡವಡಿಸ್ತೀನ? ಖಂಡಿತ ತಡವಡಿಸೋದಿಲ್ಲ. ಇಂಥವ್ರು ಬಂದು ನನಗೆ ಹಿಂಗ್ ಮಾತಾಡ್ತಾರೆ, ನನ್ ಕನ್ಸು ಬಿದ್ದಿರುತ್ತೆ? ಖಂಡಿತ ಕನ್ಸು ಬಿದ್ದಿರಲ್ಲ. ನಾವು ಮಾತಾಡ್ತೀವಿ. ಹೇಗೆ ಸಾಧ್ಯ ಅಂದ್ರೆ ಆ ವಿಚಾರ ನೆನಪಿನಲ್ಲಿ ಇಟ್ಕೊಂಡು ಸ್ಮೃತಿನೇ ಅದಕ್ಕೆ ಒಂದು ಕಾರಣ. ಇರ್ಲಿ, ಅದು ಹಾಗಿರ್ಲಿ. ಒಂದು ಉದಾಹರಣೆಯಾಗಿ ಹೇಳೋಣ. ಒಬ್ಬ ವಿದ್ಯಾರ್ಥಿ ತನ್ನ 1 ವರ್ಷದ ವಿದ್ಯಾಭ್ಯಾಸವನ್ನ, ಅಂದ್ರೆ ಅವನಿಗೆ ಕೊಟ್ಟಿರತಂತ ಸಿಲೆಬಸ್, ಪಠ್ಯಕ್ರಮ ಏನಿರುತ್ತೆ ಅದನ್ನೆಲ್ಲ ಚೆನ್ನಾಗಿ ಅಭ್ಯಾಸ ಮಾಡಿರ್ತಾನೆ. ವರ್ಷದ ಕೊನೆಯಲ್ಲಿ ಬರುವಂತಕ್ಕಂಥ ಪರೀಕ್ಷೆಯ ಕೊಠಡಿಗೆ ಹೋಗ್ತಾನೆ. ಪರೀಕ್ಷಾ ಹಾಲ್ನಲ್ಲಿ ಅವನ ಮುಂದೆ ಉತ್ತರ ಪತ್ರಿಕೆ ಬರುತ್ತೆ, ಪ್ರಶ್ನೆ ಪತ್ರಿಕೆ ಬರುತ್ತೆ. ಆ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳ ಓದ್ತಾ ಅವನಿಗೆ ತಾನು ಅಭ್ಯಾಸ ಮಾಡಿರೋದೆಲ್ಲ ಮರೆತು ಹೋಗ್ಬಿಡುತ್ತೆ.
ಬಹಳ ಅವನು ಒದ್ದಾಡ್ತಾನೆ. ಅಯ್ಯೋ ಈ ಉತ್ತರ ಗೊತ್ತಾಗ್ತಿಲ್ವಲ್ಲ, ಇದು ನಿನ್ನೆ ಮೊನ್ನೆ ಎಲ್ಲ ಓದ್ದಂಗಿತ್ತು, ನಾನೇ ಇದನ್ನ 3-4 ಸಲ ಅಭ್ಯಾಸ ಮಾಡಿದ್ದೆ, ಈಗ ನೆನಪಾಗ್ತಿಲ್ವಲ್ಲ ಅಂತ ಪರದಾಡ್ತಾನೆ. ಬಹಳ ಗೊಂದಲ ಆಗ್ತಾನೆ. ಅದು ಮುಗಿಸಿ ಆ ಒಂದು 3 ತಾಸಿನ ಆ ಒಂದು ಪರೀಕ್ಷೆಯನ್ನು ಮುಗಿಸಿ ಮನೆಗೆ ಬಂದು ಅವನು ಸುಲಭವಾಗಿ ಕೂತಾಗ ಅವನ ಕಣ್ಮುಂದೆ ಎಲ್ಲ ಉತ್ತರನೂ ಹಂಗೆ ಬರುತ್ತೆ. ಏನೂ ಗೊಂದಲ ಇಲ್ಲದೆ ಉತ್ತರ ಬರುತ್ತೆ. ಅಯ್ಯೋ ನೆನಪಿನ ಶಕ್ತಿ ನನಗೆ ಕೈ ಕೊಡ್ತಲ್ಲ ಅನ್ನೋ ಕೈ ಹೊತ್ತು ಬೇಜಾರು ಪಡ್ತಾನೆ. ಈ ಒಂದು ನೆನಪಿನ ಶಕ್ತಿಯನ್ನ ವೃದ್ಧಿಸಿಕೊಳ್ಳುವ ಕಲೆ ಹೇಗೆ, ಒಂದು 4 ಅಂಶಗಳ ಮುಖಾಂತರ ನಿಮ್ಮ ಮುಂದೆ ನಾನು ವ್ಯತಿರಿಕ್ತಪಡಿಸ್ತಾ ಇದ್ದೇನೆ. ಮೊದಲನೇದಾಗಿ, ಒಬ್ಬ ವಿದ್ಯಾರ್ಥಿ ಆಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು, ನಾನೇ ಆಗಿರ್ಬೋದು, ನಾನೀಗ 1 ತಾಸು ಯಾವುದೋ ಒಂದು ವಿಚಾರದ ಬಗ್ಗೆ ನಾನು ಓದ್ತಾ ಕೂತಿದ್ದೇನೆ ಅಂತಂದ್ರೆ, 1 ತಾಸಿನ ನಂತರ ನಾನು ಏನ್ ಮಾಡ್ತೇನೆ ಅಂತಂದ್ರೆ, ಆ ಒಂದು ಪುಸ್ತಕವನ್ನ ಮುಚ್ಚಿ ಕಣ್ಣು ಮುಚ್ಚಿಕೊಂಡು ನಾನು ಏನು ಓದ್ದೆ ಅನ್ನೋದನ್ನ ಜ್ಞಾಪಿಸ್ಕೊತಾ ಹೋಗ್ತೇನೆ. ಆ ಜ್ಞಾಪಿಸ್ಕೊಳ್ಳೋದನ್ನ ಒಂದು ನೋಟ್ ಪುಸ್ತಕದಲ್ಲಿ ಕೀ ಪಾಯಿಂಟ್ಸ್ ಅಂತ ಬರ್ಕೋಬೇಕು. ಅದೇ ಮುಖ್ಯ, ಕೀ ಪಾಯಿಂಟ್ಸ್ ಅಂತ ಬರ್ಕೋಬೇಕು. ನಾನು ನಾರ್ಮಲ್ ಆಗಿ ಒಂದು ಸಾಮಾನ್ಯವಾಗಿ ಎದ್ದು 4-5 ಕಡೆ ಸುತ್ತಾಕೊಂಡ್ಬಂದು ಪುನಃ ಆ ಪುಸ್ತಕದಲ್ಲಿ ಮುಂದೆ ಕೂತಾಗ ನಮ್ಗೆ ಹಿಂದಿನ ಏನು ಓದಿದ್ದೆ ಅದೆಲ್ಲ ಕಣ್ಮುಂದೆ ಹಂಗೆ ಬರ್ಬೇಕು. ಇದು ಈ ರೀತಿಯಾದಂಥ ಒಂದು ಅಭ್ಯಾಸ ರೂಢಿಸ್ಕೊಳ್ಳೋದ್ರಿಂದ ನಾವು ನಮ್ಮ ಮೇಲೆ ನಮ್ಗೆ ಸೆಲ್ಫ್ ಕಾನ್ಫಿಡೆನ್ಸ್ ವೃದ್ಧಿ ಆಗುತ್ತೆ. ನನ್ನ ನೆನಪಿನ ಶಕ್ತಿ ನನಗೆ ಚೆನ್ನಾಗಿದೆ, ನಾನು ಹೇಳ್ದಂಗೆ ಕೇಳ್ತಿದ್ದೆ ಅನ್ನೋ ಒಂದು ದೃಢೀಕರಣ ಬರುತ್ತೆ. ನಾವೊಂದು ಶಾಲಾ ತರಗತಿಯಲ್ಲೇ ನೋಡಿ, ಹೊರಗಡೆನೆ ನೋಡಿ, ನಾಟಕ ಆಡ್ಸೋದಂತೂ ಶಾಲೆನಲ್ಲಿ ಮಾಡಿರ್ತಾರೆ. ಕಾಲೇಜಲ್ಲೂ ನಾವು ನಾಟಕ ಆಡಿರ್ತೀವಿ. ಅಲ್ಲಿ ನಾವು ನೋಡ್ಬೇಕಾದಂಥದ್ದು, ಆ ಒಂದು ಶಾಲೆಯ ಆ ಒಂದು ಕಾರ್ಯಕ್ರಮದಲ್ಲಿ ಅವ್ರು ನಾಟಕ ಆಡಿದ್ದಾರೆ ಅಂತಂದ್ರೆ, ಅದು ಹಿಂದೆ ಒಂದು 5-10 ಸಲ ಅವರು ಅಭ್ಯಾಸ ಮಾಡಿರ್ತಾರಲ್ಲ, ಅದು ಪುನಃ 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 ಅಭ್ಯಾಸ ಮಾಡೋದ್ರಿಂದ ನಮ್ಮ ಮನುಷ್ಯನ ಮುಂದೆ ಆಗುವಂತ, ಅಂತಂದ್ರೆ ಸಭಿಕರ ಮುಂದೆ 100 ಜನ ಕೂತಿರ್ತಾರಲ್ಲ, ಆ ಒಂದು ಸಭಿಕರ ಮುಂದೆ ಅದನ್ನ ಆ ಒಂದು ಕಾರ್ಯಕ್ರಮವನ್ನ ಕೊಡ್ಬೇಕಾದ್ರೆ ಆಗುವಂತ ತಪ್ಪು ದೋಷಗಳೆಲ್ಲ ಆ ಹಿಂದಿನ ಅಭ್ಯಾಸಗಳಲ್ಲೇ ತಿದ್ದುಕೊಂಡು ನಾವು ಮಾಡಿರ್ತೇವೆ ಅಂತ ಅದ್ರ ಅರ್ಥ. ವಿದ್ಯಾರ್ಥಿಗಳು ಯಾಕೆ ಮತ್ತೆ 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 ಈ ರೀತಿ ಅಭ್ಯಾಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ? ಖಂಡಿತ ಮಾಡ್ಬೋದು. ಈ ಒಂದು ನೆನಪಿನ ಶಕ್ತಿಗೆ, ಈ ಒಂದು ಜ್ಞಾಪಕ ಶಕ್ತಿಗೆ ಅನುಕೂಲವಾಗುವಂತಕ್ಕಂಥ ಆಹಾರಗಳ ಪದ್ಧತಿಯನ್ನು ಕೂಡ ನಾವು ಅದು ಕೂಡ ಮುಖ್ಯ. ಸಾತ್ವಿಕ ಆಹಾರ ಬಹಳ ಮುಖ್ಯ. ವಿದ್ಯಾರ್ಥಿ ಜೀವನದಂತೂ ಸಾತ್ವಿಕ ಆಹಾರನೇ ಪ್ರಮುಖವಾಗಿ ವಿದ್ಯಾರ್ಥಿಯ ಒಂದು ಸಂಕಲ್ಪ ದೃಢೀಕರಿಸೋದು, ಅಂತಂದ್ರೆ ಪರೀಕ್ಷೆಯಲ್ಲಿ ಯಶಸ್ವಿ ಆಗಕ್ಕೆ ಕಾರಣ. ಸಾತ್ವಿಕ ಆಹಾರದ ಬಗ್ಗೆ ನಾನು ಮಾತಾಡಕ್ ಹೋದ್ರೆ ಸಾಕಷ್ಟು ವಿಚಾರಗಳಿದೆ. ಸಾತ್ವಿಕ ಆಹಾರ ಕುರಿತಾಗಿ ಒಂದು ಎಪಿಸೋಡ್ ನಾನು ಮಾಡ್ತೇನೆ, ಅನಂತರ ಒಂದು ಕಾರ್ಯಕ್ರಮ ಮಾಡ್ತೇನೆ. ವಿದ್ಯಾರ್ಥಿ ಜೀವನದಲ್ಲಿ ಅತ್ಯಂತ ಜ್ಞಾಪಕ ಶಕ್ತಿಗೆ ಪೂರಕವಾದಂತಹ ಆಹಾರದ ಬಗ್ಗೆ ನಾವು ಯೋಚಿಸ್ತಾ ಹೋದ್ರೆ, ಬೂದುಕುಂಬಳಕಾಯಿ ಅತ್ಯಂತ ಪ್ರಮುಖವಾದಂತಹ ತರಕಾರಿ. ಬೂದುಕುಂಬಳಕಾಯಿ ಸಾಂಬಾರ್ ಮಾಡ್ತೀರಾ, ಅಥವಾ ಬೂದುಕುಂಬಳಕಾಯಿನ ನೀವು ಡಂಬರೋಟ್ ರೀತಿ ಒಂದು ಸಿಹಿಯಾದಂತ ಖಾದ್ಯದ ರೀತಿ ಬಳಸ್ತೀರಾ, ಅದು ನಿಮಗೆ ಬಿಟ್ಟಿದ್ದು. ಬೂದುಕುಂಬಳಕಾಯಿ ಸಾಂಬಾರ್, ಒಟ್ನಲ್ಲಿ ಬೂದುಕುಂಬಳಕಾಯಿನ ನಾವು ವಾರಕ್ಕೆ ಒಮ್ಮೆ ಅನ್ನೋದು ಬಳಸೋದ್ರಿಂದ ಜ್ಞಾಪಕ ಶಕ್ತಿ ವೃದ್ಧಿ ಆಗುತ್ತೆ ಅನ್ನೋದು ಆಯುರ್ವೇದದ ಒಂದು ಕೊಡುಗೆ. ನಮ್ಮ ಗುರುಗಳು ಹಿರಿಯರೆಲ್ಲ ನಂಬಿಕೊಂಡು ಬಂದಂತ ಒಂದು ಕೊಡುಗೆ. ಅದ ನಂತರ ಬೆಂಡೆಕಾಯಲ್ಲೂ ಕೂಡ ಪುಟ್ಟ ಮಕ್ಕಳಿಗೆ ಜ್ಞಾಪಕ ಶಕ್ತಿ ವೃದ್ಧಿಸುವಂತ ಅಂಶ ಇದೆ ಅಂತ ಹೇಳ್ತಾರೆ, ಅದನ್ನು ಸೇವಿಸಬೇಕು. ಅನಂತರ ಎಲ್ಲದಕ್ಕಿಂತ ಪ್ರಮುಖವಾಗಿ ಒಂದೆಲ್ಗ ಸೊಪ್ಪನ್ನ ನಾವು ಚಟ್ನಿ ಮಾಡಿ ತಗೋತೀವ, ಅಥವಾ ಈಗ ನಗರಗಳೆಲ್ಲ ಒಂದೆಲ್ಗ ಸೊಪ್ಪು ಮಾರಕ್ಕೆ ಬರೋದು ಬಹಳ ಕಡಿಮೆ. ಗ್ರಾಮೀಣ ಪ್ರದೇಶಕ್ಕೆ ಹೋದಾಗ ಒಂದೆಲ್ಗ ಸೊಪ್ಪನ್ನ ರೈತರ ಹತ್ರ ಕೇಳಿ ಪಡೀರಿ. ಒಂದು ರೀತಿ ಕಳೆ ಸಸ್ಯದ ರೀತಿ ಬೆಳೆದಿರುತ್ತೆ, ಅವರು ಅದನ್ನ ಉಪಯೋಗಿಸೋದು ಬಹಳ ಕಡಿಮೆ. ಅದರ ಚೂರ್ಣ ಎಲ್ಲ ಸಿಗುತ್ತೆ. ಒಟ್ಟಿನಲ್ಲಿ ಜ್ಞಾಪಕ ಶಕ್ತಿಗೆ ಜಾಸ್ತಿ ಪ್ರಮುಖವಾಗಿ ವಿದ್ಯಾರ್ಥಿ ದೆಸೆಯಲ್ಲಿ ಅನುಕೂಲ ಮಾಡುವಂತಂದ್ರೆ ಒಂದೆಲ್ಗ ಸೊಪ್ಪು, ಅದು ಬೇರೆ ಮಾತೇ ಇಲ್ಲ. ಆಯುರ್ವೇದ ಶಾಪ್ಗಳಲ್ಲಿ ಸಾಕಷ್ಟು, ಆಯುರ್ವೇದ ಔಷಧಾಲಯದ ಸಾಕಷ್ಟು ಸಿಗುತ್ತೆ, ಇರ್ಲಿ, ಅದು ಆ ಕಡೆ ಇರ್ಲಿ. ಇನ್ನೊಂದು ಅಂಶ ಹೇಳ್ಬೇಕು ಅಂತಂದ್ರೆ, ಈಗ ವಿದ್ಯಾರ್ಥಿ ದೆಸೆಯಲ್ಲಿದ್ದಾಗ ತರಗತಿನಲ್ಲಿ ಪ್ರಾಧ್ಯಾಪಕ ಅಥವಾ ಆತನ ಟೀಚರ್ ಏನಿರ್ತಾರೆ, 1 ತಾಸಿನ ಅವರು ಉಪನ್ಯಾಸ ಮಾಡಿದ್ದನ್ನ, ಹಾಗೆ ಆ ಉಪನ್ಯಾಸ ಮುಗಿದ ನಂತರ ಒಂದು ಕ್ಷಣ ಕಣ್ಮುಚ್ಚಿ ಅವ್ರು ಏನೇನೆಲ್ಲ ಮಾತಾಡಿದ್ರು, ಏನೇನೆಲ್ಲ ಹೇಳಿದ್ರು,
ಏನೇನೆಲ್ಲ ಆ ಒಂದು ಬೋರ್ಡ್ ಮೇಲೆ ಬರೆದು ತೋರಿಸಿದ್ರು ಅಂತ ನೆನಪಿಸ್ಕೊಳ್ಳಿ. ಈ ಒಂದು ನೆನಪಿಸಿಕೊಳ್ಳುವುದರಿಂದ ಪದೇ ಪದೇ ನೆನಪಿಸಿಕೊಳ್ಳುವುದರಿಂದ ಜ್ಞಾಪಕ ಶಕ್ತಿ ಚೆನ್ನಾಗಿ ವೃದ್ಧಿ ಆಗುತ್ತೆ. ನಾವು ಬೆಳಗ್ಗೆ 5 ಗಂಟೆಗೆ ಹೇಳ್ತೀವೋ 8 ಗಂಟೆಗೆ ಹೇಳ್ತೀವೋ, ಒಟ್ಟಿನಲ್ಲಿ ಎದ್ದ ನಂತರದಿಂದ ಒಂದೊಂದು ತಾಸಿನಲ್ಲೂ ಈ ಕ್ಷಣ ನಾನು ಏನ್ ಮಾಡಿದೆ, ಈ ಹಿಂದಿನ ತಾಸಿನಲ್ಲಿ ಏನ್ ಮಾಡಿದೆ ಅಂತ ನಾವು ಒಂದು ಪುಟ್ಟ ಡೈರಿ ಇಟ್ಕೊಂಡು ಅದರಲ್ಲಿ ಪುಟ್ಟದಾಗಿ ಕೀವರ್ಡ್ಸ್ ಅಲ್ಲಿ ಬರ್ಕೊಂಡು, ದೊಡ್ಡದಾಗಿ ಕತೆ ಬರೆಯೋ ರೀತಿ ಬರೆಯೋ ಅವಶ್ಯಕತೆ ಇಲ್ಲ. ಕೀವರ್ಡ್ಸ್ ಅಲ್ಲಿ ಬರೆದು ನಾವು ನೆನಪಿಟ್ಕೊಂಡ್ರೆ ರಾತ್ರಿ ಮಲಗ ಸಂದರ್ಭದಲ್ಲಿ ನಾನು ಈ ದಿನಚರಿಯಲ್ಲಿ ಯಾರ್ಯಾವ ವ್ಯಕ್ತಿಯನ್ನ ಸಂಪರ್ಕಿಸಿದೆ, ಯಾವ್ಯಾವ ವ್ಯಕ್ತಿ ನನ್ನ ಕಣ್ಣು ಮುಂದೆ ಹಾದು ಹೋದ್ರು, ಇದನ್ನೆಲ್ಲ ನಾವು ಜ್ಞಾಪಿಸ್ಕೊಂಡು ಕಡೆಯಲ್ಲಿ ನಾವು ಮಲಗೋ ಕ್ಷಣದಲ್ಲಿ ಒಂದು ಜ್ಞಾಪಿಸ್ಕೊಂಡು ಮಲಗೋದ್ರಿಂದ ನಮಗೆ ತನಗೆ ತಾನೇ ಜ್ಞಾಪಕ ಶಕ್ತಿ ಅಥವಾ ನಾವೇನು ಈ ನೆನಪಿನ ಶಕ್ತಿ ಅಂತ ಹೇಳ್ತೀವಿ ತನಗೆ ತಾನೇ ವೃದ್ಧಿ ಆಗ್ತಾ ಹೋಗ್ತಿರುತ್ತೆ. ಈ ರೀತಿಯ ಮನಸ್ಸಿನ ಈ ರೀತಿಯ ಅಭ್ಯಾಸದ ಕಲೆಯಿಂದ ನಾವು ನೆನಪಿನ ಶಕ್ತಿಯನ್ನ ಜಾಗೃತಗೊಳಿಸ್ಬೋದು. ನನ್ನದೇ ಆದಂತ ಒಂದು ಉದಾಹರಣೆನ ನಾನು ಇನ್ನು ಮುಂದೆ ಹೇಳ್ಬೇಕು ಅಂತಂದ್ರೆ, ನಾನು ವಿದ್ಯಾರ್ಥಿ ದೆಸೆಯಿದ್ದಾಗ ಈ ಒಂದು ನೆನಪಿನ ಶಕ್ತಿಗೆ ನಾನು ಸಾಕಷ್ಟು ಒತ್ತು ಕೊಡದೇ ಇದ್ದಿದ್ದ, ನಾನು ಸಾಕಷ್ಟು ಪರೀಕ್ಷೆಯಲ್ಲಿ ನಾನು ಕೂಡ ಒಂದು ಎಡವಿರೋದು ಉಂಟು. ನನಗೆ ಏನೋ ನೆನಪಿನ ಶಕ್ತಿ ಕೊರತೆ ಇದೆ, ಜ್ಞಾಪಕ ಶಕ್ತಿ ಕೊರತೆ ಇದೆಯೇನೋ ಅಂತ ಅಂದ್ಕೊಂಡು ನಾನು ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರ ಧರ್ಮಸ್ಥಳಕ್ಕೆ ಹೋಗಿದ್ದಾಗ ಅವರನ್ನ ಭೇಟಿಯಾದ ಸಂದರ್ಭದಲ್ಲಿ ಅವರಿಗೆ ಇದನ್ನ ಪ್ರಶ್ನೆಯಾಗಿ ಕೇಳಿದೆ, ಗುರುಗಳೇ ನಮಸ್ಕಾರ, ನನಗೆ ಜ್ಞಾಪಕ ಶಕ್ತಿ ತುಂಬಾ ಕಡಿಮೆ, ಎಲ್ಲ ಹಂಗೆ ಹೇಳ್ತಾರೆ, ನಾನು ಒಂದು ರೀತಿಯ ಯಶಸ್ವಿ ಜೀವನ ನಡೆಸ್ಲಿಕ್ಕೆ ಆಗ್ತಿಲ್ಲ ಅಂತಂದೆ. ಅವರ ಆಡಿದ ಮಾತನ್ನ ನಾನು ನಿಮ್ಮ ಮುಂದೆ ಜ್ಞಾಪಿಸ್ಕೊಂಡು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ, ಇದು ಎಲ್ಲರಿಗೂ ಕೂಡ ಅನ್ವಯ ಅಂತ. ನನಗೆ ಜ್ಞಾಪಕ ಶಕ್ತಿ ಇಲ್ಲ ಅಂತ ಅಂದುಕೊಳ್ಳದೆ ಮೂರ್ಖತನ, ಅಂದ್ರೆ ಯಾರೇ ಆಗಿರ್ ಮೂರ್ಖತನ, ಇದೊಂದು ರೀತಿಯ ಮನೋವ್ಯಾಧಿಗೆ ತಿರುಗುತ್ತೆ. ನನ್ನದೇ ಉದಾಹರಣೆ ತಗೊಳಪ್ಪ, ನಾನು ಬೆಳಿಗ್ಗೆ ಒಂದು ಕೈಯಲ್ಲಿ ಒಂದು ಕಪ್ ಕಾಫಿ ಹಿಡಿದುಕೊಂಡು ಒಂದು ದಿನಪತ್ರಿಕೆ ನೀವು ಓದ್ತಾ ಇದ್ದೇನೆ ಅಂತಂದ್ರೆ, ಈಗ ಯಾರೋ ಬರ್ತಾರೆ, ನಾನು ಮಾತಾಡಿಸ್ತಾರೆ, ಒಂದು ಯಾವುದೋ ಒಂದು ಸಭೆ ಸೇರ್ಬೇಕಾಗತ್ತೆ ನನಗೇನು ಕನಸು ಬಿದ್ದ ಖಂಡಿತ ಇಲ್ಲ. ನನ್ನ ಏಕಾಗ್ರತೆ ಎಲ್ಲ ಈ ಒಂದು ದಿನನಿತ್ಯದ ಒಂದು ಪತ್ರಿಕೆಯಲ್ಲಿರುತ್ತೆ. ಯಾರೋ ಬಂದು ಕೂಗ್ತಾರೆ ಅಂತ ಎದ್ದೇಳ್ತೀನಲ್ಲ, ಏನು ಅಂತ ಕೇಳ್ತೀನಲ್ಲ, ಆ ಕ್ಷಣದಲ್ಲಿ ಇದನ್ನ ಸರಿಸಿ ಅವ್ರು ಏನ್ ಹೇಳ್ತಾ ಇದ್ದಾರೆ ಅನ್ನೋದು ಕಿವಿಯಾರ ಕೇಳಬೇಕು ಅಂತ ಏಕಾಗ್ರತೆ ಉಂಟಾಗುತ್ತೆ. ಇದೇ ಲಾಜಿಕ್, ಇದೇ ಟೆಕ್ನಿಕ್, ಅಥವಾ ಇದೇ ಒಂದು ವಾಸ್ತವ. ಈ ಕ್ಷಣದಲ್ಲಿ ಏನೋ ಯಾರೋ ಮಾತಾಡಿಸ್ತಾರೆ, ಅವ್ರು ಏನ್ ಮಾತಾಡ್ತಾರೆ ಹಿಂಗ್ ಮಾತಾಡಿಸ್ತಾರೆ ಅಂತ ಕಾದು ಕೂತಿರೋದಲ್ಲ, ಅದು ಮನೋವ್ಯಾಧಿ ತಿರುಗುತ್ತೆ. ಆ ಕ್ಷಣಕ್ಕೆ ತಕ್ಕಂಗೆ ಏಕಾಗ್ರತೆ ಅನ್ನೋದು ಜಾಗೃತ ಆಗುತ್ತೆ. ಇನ್ನೂ ಒಂದು ಮಾತು ಹೇಳಿದ್ರು, ನಿನಗೆ ಯಾವ ಕ್ಷೇತ್ರದಲ್ಲಿ ನಿನಗೆ ತುಂಬಾ ಆಸಕ್ತಿ ಇದೆ ಆ ಕ್ಷೇತ್ರದಲ್ಲೇ ನೀನು ಓದ್ತಾ ಹೋದಾಗ ಅದಕ್ಕೆ ತನಗೆ ತಾನೇ ನಿನಗೆ ಏಕಾಗ್ರತೆ ಅನ್ನೋದು ಒಳದು ಬರುತ್ತೆ ಅಂತ ಕೂಡ ಹೇಳಿದ್ರು. ಇದನ್ನ ನಾನು ನೆನಪಿಸ್ಕೊಂಡು ಈ ಒಂದು ಜ್ಞಾಪಕ ಶಕ್ತಿಯ ವೃದ್ಧಿಯ ಕಲೆ ಹೇಗೆ ಅಂತ ಈ ಒಂದು ಮೊದಲನೇ ಎಪಿಸೋಡ್ ಮಾಡ್ತಾ ಇದ್ದೇನೆ. ಇಲ್ಲಿ ನಾನು ಜ್ಞಾಪಿಸ್ಕೊಂಡು ಜ್ಞಾಪಕವಾರ್ತೆಗೂ ಕೂಡ ನಿಮ್ಮ ಮುಂದೆ ಹೇಳಿದ್ದೇನೆ ಅಂತ ಹೇಳ್ತಾ ಈ ಒಂದು ಎಪಿಸೋಡನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ.